ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯದ ರೈತರಿಗೆ ಒಂದು ಬಿಗ್ ನ್ಯೂಸ್ ಒಂದು ಬಂದಿದೆ. ಹೌದು, ಬರೋಬ್ಬರಿ 2,000 ರೂಪಾಯಿ ಹೆಚ್ಚಿನ ಮೊತ್ತ ರೈತರ ಖಾತೆಗೆ ಬಂದು ಸೇರಲಿದೆ. ಹೌದು, ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದರೆ ನಿಮಗೆ ಪ್ರತಿ ಕಂತಿಗೆ 2,000 ರೂಪಾಯಿ ಅಲ್ಲದೆ ಮತ್ತೆ 2,000 ರೂಪಾಯಿ ಹೆಚ್ಚುವರಿ ಹಣ ನಿಮ್ಮ ಖಾತೆಗೆ ಬಂದು ಸೇರಲಿದ್ದು, ಯಾಕೆ ಸೇರುತ್ತದೆ, ಯಾವೆಲ್ಲ ರೈತರಿಗೆ ಈ ಒಂದು 2,000 ರೂಪಾಯಿ ಹೆಚ್ಚಿನ ಮೊತ್ತ ಬಂದು ತಲುಪುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಹಾಗಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಚಾನೆಲ್ ಅನ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮಾಹಿತಿ ಏನೆಂದು ನೋಡೋಣ. ಹೌದು ಸ್ನೇಹಿತರೆ, ದೇಶದ ರೈತರಿಗಾಗಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ಈ ಯೋಜನೆಯ ಮೂಲಕ ಸರ್ಕಾರವು ರೈತರ ಅನೇಕ ಸಮಸ್ಯೆಗಳನ್ನ ಪರಿಹರಿಸಿದೆ. ರೈತರು ತಮ್ಮ ಹೊಲಗಳಿಗೆ ರಸಗೊಬ್ಬರ ಮತ್ತು ಬೀಜಗಳನ್ನ ಸುಲಭವಾಗಿ ಯಾವುದೇ ಹಣದ ಅಡಚಣೆ ಇಲ್ಲದೆ ಪಡೆದುಕೊಳ್ಳಲು ಈ ಒಂದು ಸಹಾಯಧನ ಅವರಿಗೆ ಅನುಕೂಲ ಕಲ್ಪಿಸಲಿದೆ. ಈ ಯೋಜನೆಯು ರೈತರಿಗೆ ವರದಾನವೆಂದರೆ ತಪ್ಪಾಗಲಾರದು. ಹೌದು, ಈ ಯೋಜನೆಯಡಿಯಲ್ಲಿ ಸರ್ಕಾರವು ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿಗಳ ಆರ್ಥಿಕ ಸಹಾಯವನ್ನ ನೀಡುತ್ತದೆ. ಇದರಿಂದಾಗಿ ರೈತರು ತಮ್ಮ ಹೊಲಗಳಿಗೆ ಬೇಕಾದ ಗೊಬ್ಬರ ಮತ್ತು ಬೀಜಗಳನ್ನ ಸಮಯಕ್ಕೆ ಸರಿಯಾಗಿ ಖರೀದಿಸಬಹುದು. ಈ ಹಣವನ್ನು ಸರ್ಕಾರವು 3 ಕಂತುಗಳಿಗೆ ವಿಂಗಡಿಸಿದೆ. ರೈತರು ತಮ್ಮ ಹೊಲಗಳಲ್ಲಿ ಒಂದು ವರ್ಷದಲ್ಲಿ 3 ಬೆಳೆಗಳನ್ನು ಬೆಳೆದರೆ ರೈತರಿಗೆ 3 ಬಾರಿ 2,000 ರೂಪಾಯಿಗಳ ಕಂತಿನ ಲಾಭವನ್ನ ನೀಡಲಾಗುತ್ತದೆ. ಈ ಯೋಜನೆಯ ಲಾಭ ಪಡೆಯುವ ವ್ಯಾಪ್ತಿಗೆ ಬರದ ಮತ್ತು ಯೋಜನೆಯ ಲಾಭವನ್ನ ಪಡೆಯುತ್ತಿರುವ ಅನೇಕ ರೈತರು ದೇಶದಲ್ಲಿದ್ದಾರೆ. ಈ ಯೋಜನೆಯಲ್ಲಿನ ವಂಚನೆಯನ್ನ ತಡೆಯಲು ಸರ್ಕಾರವು ಈ ಯೋಜನೆಯಲ್ಲಿ ಕೆಲವು ನಿಯಮಗಳನ್ನು ಜಾರಿಗೆ ತಂದಿದೆ ಮತ್ತು ಆ ನಿಯಮಗಳ ಪ್ರಕಾರ ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 17ನೇ ಕಂತಿನ ಪ್ರಯೋಜನವನ್ನ ಸರ್ಕಾರದಿಂದ ನೀಡಲಾಗುತ್ತಿದೆ. ಈಗ ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 17ನೇ ಕಂತಿಗಾಗಿ ಕಾಯುತ್ತಿದ್ದಾರೆ. ಇದುವರೆಗೂ ಈ ಯೋಜನೆಯ 16 ಕಂತುಗಳನ್ನು ರೈತರ ಖಾತೆಗೆ ಜಮಾ ಮಾಡಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರವು 2,000 ರೂಪಾಯಿಗಳ 3 ಕಂತುಗಳನ್ನು ಅಂದರೆ 6,000 ರೂಪಾಯಿಗಳನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ವ್ಯವಸ್ಥೆಯ ಮೂಲಕ ವರ್ಗಾವಣೆ ಮಾಡುತ್ತದೆ. ಇನ್ನು ರೈತರ ಖಾತೆಗೆ 2,000 ರೂಪಾಯಿ ಬದಲಾಗಿ 4,000 ರೂಪಾಯಿ ಸಿಗುವ ಸಾಧ್ಯತೆ ಇದೆ. ಹೌದು, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ತಮ್ಮ ಖಾತೆಯಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 16ನೇ ಕಂತನ್ನ ಪಡೆಯದೇ ಇರುವ ರೈತರು ಈಗ 16ನೇ ಕಂತಿನ ಮೊತ್ತವನ್ನು ಮುಂದಿನ ಕಂತಿನೊಂದಿಗೆ ಪಡೆಯುತ್ತಾರೆ. ಅಂದರೆ ಈಗ ರೈತರಿಗೆ 17ನೇ ಕಂತಿನ 2,000 ರೂಪಾಯಿ ಹಣ ಸೇರಿಸಿ 16ನೇ ಕಂತಿನ 2,000 ರೂಪಾಯಿ ಹಣವು ಸೇರಿಸಿ ಒಟ್ಟು 4,000 ರೂಪಾಯಿ ಆ ರೈತರ ಖಾತೆಗೆ ಬಂದು ಜಮಾ ಆಗಲಿದೆ. ಆದರೆ ಈ ಒಂದು ಸೌಲಭ್ಯವನ್ನು ಮೇ 30ರ ಮೊದಲು ನೋಂದಾಯಿಸಿದಂತಹ ರೈತರಿಗೆ ಮಾತ್ರ ಲಭ್ಯವಿರುತ್ತದೆ. ನೀವು ಅರ್ಜಿ ಸಲ್ಲಿಸಿ ಅದನ್ನು ಸ್ವೀಕರಿಸಿದರೆ ನಿಮ್ಮ ಖಾತೆಗೆ 4,000 ರೂಪಾಯಿ ಬಂದು ಸೇರಲಿದೆ. ಮತ್ತು ಈ KYC ಮಾಡದೆ ಮತ್ತು ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಂದಾಗಿ 16ನೇ ಕಂತಿನಿಂದ ವಂಚಿತರಾದವರು ಕೂಡ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಿದ್ದಲ್ಲಿ ಅಂತವರಿಗೂ ಸಹ 16ನೇ ಕಂತಿನ 2,000 ರೂಪಾಯಿ ಹಣ ಹಾಗೂ 17ನೇ ಕಂತಿನ 2,000 ರೂಪಾಯಿ ಹಣ ಸೇರಿ ಒಟ್ಟಿಗೆ 4,000 ರೂಪಾಯಿ 17ನೇ ಕಂತಿನ ಹಣವಾಗಿ ರೈತರ ಖಾತೆಗೆ ಬಂದು ಸೇರಲಿದೆ. ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Thanks for watching this video. Please subscribe for more videos. If you like this video, click the like buttons and give your comments.